ದರ್ಶನ್ ಜೈಲಿಗೆ ಹೋದಾಗಿನಿಂದ ಇವತ್ತಿನವರೆಗೂ ಕೂಡ ಪ್ರತಿ ಸೋಮವಾರ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಬರ್ತಾ ಇದ್ರು. ದರ್ಶನ್ ಅವರನ್ನು ಭೇಟಿ ಮಾಡಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗ್ತಾ ಇದ್ರು. ಇವತ್ತು ಬರ್ತಾರಾ? ಸೋಮವಾರ ವಿಜಯಲಕ್ಷ್ಮಿ ದರ್ಶನ್ ಪತ್ನಿ ದರ್ಶನನ್ನು ನೋಡೋದಕ್ಕೆ ಬರ್ತಾರ. ಪ್ರತಿ ಸೋಮವಾರ ದರ್ಶನನ್ನು ನೋಡೋದಕ್ಕೆ ಬರ್ತಾ ಇದ್ದಂಥ ವಿಜಯಲಕ್ಷ್ಮಿ ಇವತ್ತು ಸೆಂಟ್ರಲ್ ಜೈಲ್ಗೆ ವಿಜಯಲಕ್ಷ್ಮಿ ಬರೋದು ಡೌಟೇ. ಇಷ್ಟೆಲ್ಲ ಫೋಟೋಗಳು ಮಾಧ್ಯಮಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬರ್ತಾರಾ? ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಇವತ್ತಲ್ಲಿ DGP ಅವರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಯಾರೇ ಬಂದರೂ ಬಿಡೋದಿಲ್ಲ. ನೋಡಿ, ಆ ಬುಟ್ಟಿಗಳು ಹೋಗ್ತಿತ್ತು, ಕವರ್ಗಳು ಹೋಗ್ತಾ ಇತ್ತು, ಅದರಲ್ಲಿ ಏನು ಹೋಗ್ತಿದ್ದಂತ ಯಾರಾದರೂ ಚೆಕ್ ಮಾಡ್ತಾ ಇದ್ರಾ? ಚೆಕ್ ಮಾಡ್ತಿರಲಿಲ್ಲ ಯಾರೂ. ಯಾರೋ ಅವರು ಸಾಹೇಬ್ರು ಹೇಳಿದ್ದಾರೆ ಬಿಟ್ಬಿಡಿ, ಇದೇ ಆಗೋದಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಸಂಪರ್ಕದಲ್ಲಿದ್ದಾರೆ. ನವೀನ್, ಇವತ್ತು ಬರೋದಿಲ್ಲ ವಿಜಯಲಕ್ಷ್ಮಿ ಅವರು. ಪ್ರತಿ ಸೋಮವಾರ ಬರ್ತಾ ಇದ್ರು, ಆದರೆ ಇವತ್ತು ಬರ್ತಾ ಇಲ್ಲ. ನಾಗೇಂದ್ರ ಬಾಬು, ಪರಪ್ಪನಗರಕ್ಕೆ ಪ್ರತಿ ಸೋಮವಾರ ಬೆಳಗ್ಗೆ 10:30ರಿಂದ 11 ಗಂಟೆ ಸುಮಾರಿಗೆ ಏನು ವಿಜಯಲಕ್ಷ್ಮಿ ಏನು ಒಂದು ಪ್ರಮುಖ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಸೇರಿದ ಬಳಿಕ ಪ್ರತಿ ಸೋಮವಾರವೂ ಕೂಡ ಮಿಸ್ ಮಾಡದೆ ಏನು ಜೈಲಿಗೆ ಬರ್ತಾ ಇದ್ರು. ಆದ್ರೆ ಇವತ್ತು ಬರೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ನಿನ್ನೆಯಿಂದ ಕೂಡ ಈ ಒಂದು ಏನು ದನದಾರಿ ಕೆಲಸವನ್ನ ಜೈಲಲ್ಲಿ ಏನು ದರ್ಶನ್ ಮತ್ತು ನಾಗ ಮತ್ತು ಆತನ ಪಟಾಲಂ ಏನು ಮಾಡ್ಕೊಂಡಿದೆ. ಈ ಒಂದು ವಿಡಿಯೋಗಳನ್ನ ಹೊರಗಡೆ ಮಾಡೋದು, ಆ ಫೋಟೋಗಳನ್ನ ಬೇರೆಯವರು ಏನು ಹೊರಗಡೆ ಕಳಿಸಿ ಈ ಒಂದು ಫೋಟೋ ಲೀಕ್ ಆದ ನಂತರ ಮಾಧ್ಯಮಗಳಲ್ಲಿ ಇದೇ ಒಂದು ವರದಿ ಸಾಕಷ್ಟು ಬಿತ್ತರ ಆಗ್ತಾ ಇರೋದ್ರಿಂದಾಗಿ ಇವತ್ತು ವಿಜಯಲಕ್ಷ್ಮಿ ಜೈಲಿಗೆ ಬರ್ತಿಲ್ಲ. ಜೊತೆಗೆ ಪುತ್ರ ವಿನೀತ್ ಸೇರಿದಂತೆ ಸಹೋದರ ದಿನಕರ್ ಕೂಡ ಸೋಮವಾರ ಜೈಲಿಗೆ ಒಂದಷ್ಟು ಬಾರಿ ಬಂದು ಹೋಗಿದ್ರು. ಇವತ್ತು ಜೈಲಿಗೆ ಬಂದು ಭೇಟಿ ಆಗ್ಬೇಕಾಗಿತ್ತು, ಆದ್ರೆ ಇದುವರೆಗೂ ಕೂಡ ವಿಜಯಲಕ್ಷ್ಮಿ ಬಂದಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದ್ರೆ ಜೈಲಿನ ಏನು ಒಂದಷ್ಟು ಘಟನೆಗಳು ಆಗ್ತಾ ಇರುವಂತದ್ದು. ಅಧಿಕಾರಿಗಳು ಏನು ಈಗಾಗಲೇ ಜೈಲಿಗೆ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಬೆಳವಣಿಗೆ ಇನ್ನೊಂದಷ್ಟು ಬೇರೆ ಬೇರೆ ತಿರುವುಗಳನ್ನು ಕೂಡ ಪಡೆದುಕೊಳ್ಳುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿ ಈ ಒಂದು ಎಲ್ಲಾ ಘಟನೆಗಳನ್ನು ಕೂಡ ಮಾಧ್ಯಮಗಳ ಮೂಲಕ ನೋಡಿರೋದ್ರಿಂದಾಗಿ ಜೈಲಿನಲ್ಲಿ ಹೋದ್ರೂ ಸಹ ಎಲ್ಲೋ ಒಂದ್ ಕಡೆ ತನ್ನ ಪತಿ ಬದಲಾಗುವ ಲಕ್ಷಣಗಳು ಯಾವುದೇ ಕಾಣಿಸ್ತಿಲ್ಲ ಅನ್ನೋದು ಕೂಡ ವಿಜಯಲಕ್ಷ್ಮಿಗೂ ಮನವರಿಕೆ ಆಗಿರ್ಬೇಕು. ಜೊತೆಗೆ ಈ ಒಂದು ಸಾಕಷ್ಟು ಬೇರೆ ಬೇರೆ ಕೊಲೆ ಪ್ರಕರಣ ಸೇರಿದಂತೆ ಬೆಂಗಳೂರಿನ ಹಲವು ಘಟನೆಗಳಲ್ಲಿ ಭಾಗಿಯಾಗಿ ಪರಪ್ಪನಗರ ಜೈಲಿಗೆ ಸೇಫ್ ಜಾಗ ಅಂತ ಏನು ಹೇಳಿ ಬಂದು ಇರುವಂತಹ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಆತನ ಪಟಾಲಂ ಏನಿದೆ ಇವರ ಜೊತೆ ಸೇರ್ಕೊಂಡು ಜೈಲಲ್ಲಿ ಒಂದಷ್ಟು ಆತ ಏನು ದರ್ಶನ್ ಜೊತೆ ಇರುವ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಪತಿ ಏನು ಬದಲಾವಣೆ ಆಗ್ತಾರ. ಜೊತೆಗೆ ಕಳೆದ 2 ದಿನದ ಹಿಂದೆ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗಿತ್ತು. ಅದಾದ ಬಳಿಕವೂ ಕೂಡ ಮತ್ತೆ ಏನು ದರ್ಶನ್ ನೋಡೋದಕ್ಕೆ ವಿಜಯಲಕ್ಷ್ಮಿ ಜೈಲಿಗೆ ಬರೋದನ್ನ ಮಾತ್ರ ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ. ಪ್ರತಿ ವಾರವೂ ಕೂಡ ಸೋಮವಾರ ಬರೋದು, ಒಂದು ವೇಳೆ ಏನಾದ್ರೂ ಮಿಸ್ ಆದ್ರೆ ಮತ್ತೆ ಬರೋದನ್ನ ಮಾಡ್ಕೊಂಡು ಶುಕ್ರವಾರವೂ ಕೂಡ ಬಂದು ಭೇಟಿಯನ್ನ ಆಗಿ ಹೋಗ್ತಾ ಇದ್ರು. ಕಾನೂನಿನ ವಿಚಾರ ಹೋರಾಟದಲ್ಲೂ ಕೂಡ ಸಾಕಷ್ಟು ಏನು ಯಾವ ರೀತಿ ಹೋರಾಟ ಆಗ್ಬೇಕಂತ ಹೇಳಿ ಎಲ್ಲಾ ಬೆಳವಣಿಗೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಈಗ ಈ ಒಂದು ಬೆಳವಣಿಗೆ ಏನಿದೆ ಇದು ಇನ್ನೊಂದಷ್ಟು ತಿರುವನ್ನ ಪಡೆದುಕೊಳ್ಳುವುದು, ಜೊತೆಗೆ ಮುಂದಿನ ಕಾನೂನು ಹೋರಾಟದ ವಿಚಾರದಲ್ಲೂ ಕೂಡ ಬೇರೆ ಬೇರೆ ರೀತಿ ಬೆಳವಣಿಗೆ ಆಗಬಹುದು. ಜೊತೆಗೆ ಪರಪ್ಪನಗರದಿಂದ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ದರ್ಶನ್ ಕೂಡ ಬೇರೆ ಬೇರೆಗೆ ಜೈಲಿಗೆ ಏನಾದ್ರು ವರ್ಗಾವಣೆ ಮಾಡೋದಾದ್ರೆ ಇದರ ಒಂದು ನಡುವೆ ಕಾನೂನು ತೊಡಕುಗಳು ಕೂಡ ಸಾಕಷ್ಟು ಇರ್ತವೆ. ಕೋರ್ಟ್ಗೆ ಹೋಗ್ಬೇಕಾಗತ್ತೆ, ಅಲ್ಲಿ ತನಿಖೆಗಳಾಗಬೇಕಾಗತ್ತೆ. ಅದಾದ ಬಳಿಕ ಬದಲಾವಣೆಗೆ ಆಗೋದು ಯಾವುದೇ ಇರ್ಬೋದು. ಆದ್ರೆ ಈ ಒಂದು ವಿಶೇಷ ಭದ್ರತಾ ಕೊಠಡಿಯಲ್ಲಿ ಇರುವ ಈ ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ಶಿಫ್ಟ್ ಆಗೋದಂತೂ ಪಕ್ಕ ಅನ್ನುವ ಮಾಹಿತಿ ಇರೋದು. ಇದೆಲ್ಲದರ ನಡುವೆ ಇವತ್ತು ವಿಜಯಲಕ್ಷ್ಮಿ ಕೂಡ ಜೈಲಿಗೆ ಬರೋದು 90% ಡೌಟ್. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ನವೀನ್ ಶೆಟ್ಟಿ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ನಮ್ಮೊಂದಿಗೆ ನಿವೃತ್ತ ಕಾರಾಗೃಹ ಇಲಾಖೆಯ DIG ಆಗಿದ್ದಂತಹ VS ರಾಜ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ರಾಜಾ ಸರ್, ಜೈಲಂದ್ರೆ ಹೀಗೇನಾ ಅಥವಾ ಹೀಗೆ ಇರುತ್ತಾ? ಇಲ್ಲ, ತಾವು ಹೇಳ್ತೀರಾ. ಆ ಫೋಟೋ ನೋಡಿ ನಮ್ಗೆ ಬೇಸರ ಆಯ್ತು. ಅದು ಏನಿದೆ ಎಲ್ಲಾ ಕಾಲಕ್ಕೆ ಇರೋದಿಲ್ಲ. ಮತ್ತೆ ಜೈಲು ಆಡಳಿತ ನಡೆಸೋದು ತಾವು ಹೇಳ್ದಂಗೆ ಸುಲಭ ಅಲ್ಲ, ಬಹಳ ಕಷ್ಟ ಇದೆ. ಬಟ್ ಏನಾಗುತ್ತೆ ಅಂದ್ರೆ ತಾವು ಅನೇಕ ವಿಧವಾದ ಕ್ರಿಮಿನಲ್ಸ್ ಇರ್ತಾರಲ್ಲ, ಲೈಫ್ ಸೆಂಟೆನ್ಸ್ ಆಗಿರೋರು ಇರ್ಬೋದು, ಬರ್ಗ್ಲರ್ಸ್ ಇರ್ಬೋದು, ಅನೇಕ ಅಪರಾಧಗಳು ಮಾಡಿ ಬಂದಿರ್ತಾರೆ. ಕೆಲವರು ಸಾಕ್ಷ್ಯಾಧಾರದ ಪ್ರಕಾರ ನಿರಪರಾಧಿಗಳು ಸಜಾ ಅನುಭವಿಸುವಂತ ಕೈದಿಗಳು ಇದೆ, ನೋಡಿದೆ ನಾನು. ಬಟ್ ಏನಂತಂದ್ರೆ ಈ ಘಟನೆ ನಡೆದು ಬಹಳ ದುರದೃಷ್ಟಕರ.
ಆಮೇಲೆ ಅವ್ರಿಗೆಲ್ಲ ನಾವು ಆಕ್ಚುಲಿ ಯಾವ್ದು ಕ್ರಿಮಿನಲ್ಸ್ಗೆ ಯಾರು ಈಗ ಅಪರಾಧಿಗಳು ನಮ್ ಚೇಂಬರ್ ಯಾರು ಕೂಡ್ಸೋದಿಲ್ಲ, ಯಾರಿಗೂ ನಾವು ಚೇರ್ ಕೊಡೋದಿಲ್ಲ. ಏನಿದೆ ಅವ್ರ ಕಡೆ ಮಾತಾಡಿ ಕಳ್ಸಿಬಿಡ್ತೀವಿ. ಅಲ್ಲಿ ಕೂಡಿಸ್ಕೊಂಡು ಈ ರೀತಿ ಹರಟೆ ಹೊಡೆಯುವಂತದ್ದು ಬಹಳ ನಾಚಿಕೆಗೇಡಿತನ. ಇದು ಈ ರೀತಿ ಆಗಬಾರ್ದಾಗಿತ್ತು. ಇದು ಸ್ವಲ್ಪ ವೈಫಲ್ಯ ಆಗಿದೆ, ಆಡಳಿತ ವೈಫಲ್ಯ ಆಗಿದೆ. ಅದ್ರ ಬಗ್ಗೆ ನಮ್ಮ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದು ನಾವು ಟಿವಿ ಮಾಧ್ಯಮದಲ್ಲಿ ನೋಡಿದೆ, ದೃಶ್ಯ ಮಾಧ್ಯಮ ನೋಡಿದೆ. ಈ ರೀತಿ ಆಗಬಾರದು. ಹೌದು. ಓಕೆ ರಾಜೇಶ್ ಸರ್, ಈಗ ನೀವು ಹೇಳಿದ್ರಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಅಲ್ಲಿ ಸುಧಾರಣೆ ಮಾಡೋದು ತುಂಬ ಕಷ್ಟ ಅಂತೇಳಿ. ಹೌದು, ನಾವು ಒಪ್ಕೊಳ್ತೀವಿ. ಯಾಕೆಂತಂದರೆ ಅಲ್ಲಿರುವಂಥ ಸಿಬ್ಬಂದಿಗಳೆಷ್ಟು, ಕೈದಿಗಳ ಸಂಖ್ಯೆ ಎಷ್ಟು ಅಂತ ನೋಡಿದಾಗ 4:1 ಅನ್ನೋ ಲೆಕ್ಕಾಚಾರದಲ್ಲಿ ಇರುವಂಥದ್ದು. ಕಂಟ್ರೋಲ್ ಮಾಡೋದು ತುಂಬ ಕಷ್ಟ, ಒಪ್ಕೊಳ್ತೀವಿ. ಆದರೆ ಜೈಲಿಗೆ ಬರುವಂಥ ಈ ರೀತಿಯಾದಂಥ ಆರೋಪಿಗಳಿಗೆ ಇಂಥ ಒಂದು ರಾಜಾತಿಥ್ಯ ಸಿಗುತ್ತೆ ಅಂತಂದರೆ, ನೀವೇ ಹೇಳಿದ್ರಿ ಆಡಳಿತ ವೈಫಲ್ಯ ಅಂತೇಳಿ. ಆದರೆ ಇದಕ್ಕೆಲ್ಲ ಇನ್ಫ್ಲೂಯೆನ್ಸ್ಗಳು ಇರುತ್ತಾ ಅಂತ, ಇನ್ಫ್ಲೂಯೆನ್ಸಿಂದ ಆಗುತ್ತಾ ಅಂತ? ನಮ್ಮ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಹೇಳ್ತೇನೆ. ನಾನು ASP ಆಗಿದ್ದೆ, ಮತ್ತೆ ಜೈಲ್ ಸೂಪರಿಂಟೆಂಡೆಂಟ್ ಆಗಿಲ್ಲ. ಹಲವಾರು ವರ್ಷಗಳು ಬೆಂಗಳೂರು ಜೈಲಲ್ಲಿ ಸೇವೆ ಮಾಡಿದ್ದೀನಿ. DIG ಆಗಿ ಮತ್ತೆ ಅಡಿಷನಲ್ ಐಜಿ ಆಗಿ ಸರ್ವಿಸ್ ಮಾಡಿದ್ದೀನಿ. ಅಲ್ಲಿ DIG ಆಗಿದ್ದ ಸಂದರ್ಭದಲ್ಲಿ, ಸೂಪರಿಂಟೆಂಡೆಂಟ್ ಆಗಿದ್ದ ಸಂದರ್ಭದಲ್ಲಿ ಎಲ್ಲಾ ರೌಡಿಗಳು ನಮ್ಮಲ್ಲಿ ಇದ್ರು. ಮುತ್ತಪ್ಪರೆಯಿಂದ ಹಿಡಿದು ರೌಡಿಗಳೆಲ್ಲ ಇದ್ರು. ಅವ್ರಿಗೆ ಒಂದು ಎನ್ಕ್ಲೋಜರ್, ಒಂದು ಸ್ಥಳ ಅಂತ ನಿಗದಿಪಡಿಸಿರ್ತೀವಿ, ಅಲ್ಲಿ ಗಾರ್ಡ್ ಹಾಕಿರ್ತೀವಿ. 3 ಶಿಫ್ಟ್ ನಲ್ಲಿ ಗಾರ್ಡ್ ಇರ್ತಾರೆ. ಗಾರ್ಡ್ ನೋಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಬೀಗ ಹಾಕೋದು ಮತ್ತೆ ತೆಗಿಯೋದು, 4 ಗಂಟೆಯಿಂದ 5 ಗಂಟೆ ಗೇಮ್ಸ್, ಒಂದು ಬೆಳಗ್ಗೆಯಿಂದ ಸಾಯಂಕಾಲ ಅನ್ಲಾಕ್ ಟು ಲಾಕಪ್ ವರ್ಗು ಸುಮಾರು ನಿಯಮಗಳನ್ನು ಪಾಲಿಸ್ಬೇಕಾಗ್ತದೆ. ಈ ಮಧ್ಯದಲ್ಲಿ ಇಂತ ಸೆಕ್ಯೂರಿಟಿ ಲ್ಯಾಬ್ಸ್ ಆದಾಗ ಈ ರೀತಿ ಬಂದು ಬೇರೆ ರೈಡ್ಗಳು ಬಂದು ಈ ರೀತಿ ಮೀಟ್ ಆಗೋದಂತ ಒಂದು ಅಚಾತುರ್ಯ ನಡೆಯುವಂತ ಸಂದರ್ಭಗಳು ಆಗಿದಾವೆ. ಆಗಿಲ್ಲ ಅಂತ ಹೇಳಿಲ್ಲ. ಬಟ್ ಏನಂತಂದ್ರೆ ನಾವ್ ಎಚ್ಚೆತ್ಕೊಂಡು ಇದನ್ನ ತಡೆಗಟ್ಟಬೇಕಾಗುತ್ತೆ. ಮೇಲಾಗಿ ಅವ್ರಿಗೆ ತಿಳ್ಕೊಬೇಕದು. ಈಗ ದರ್ಶನ್ ಆಗ್ಲಿ, ಇನ್ನೊಬ್ಬರಾಗ್ಲಿ, ಯಾರೋ ಒಬ್ಬ ಅಲ್ಲಿ ಬಂದಾಗ ಯಾವ ರೀತಿ ನಡ್ಕೋಬೇಕು ಅಂತ ತಿಳ್ಕೊಬೇಕು. ಸಣ್ಣ ಮಕ್ಕಳಲ್ವಲ್ಲ, ಅವ್ರಿಗೆ ಎಲ್ಲ ಜ್ಞಾನ ಇದೆ, ಪರಿಜ್ಞಾನ ಇದೆ. ಈ ರೀತಿ ಎಲ್ಲ ಸೌಲಭ್ಯ ಸಿಗುತ್ತೆ ಅಂತ ಹೇಳಿ ಈ ರೀತಿ ಮಾಡೋದು ಬಹಳ ಅಕ್ಷಮ್ಯ ಅಪರಾಧ ಇದು. ಆಮೇಲೆ ಮತ್ತೆ ಚೇರುಗಳು ಹಾಕೊಂಡು ಹರಟೆ ಹೊಡ್ಕೊಂಡು ಕೊಡುವಂತ ಸ್ಥಳ ಅಲ್ಲ ಅದು. ಕಾರಾಗೃಹ ಎಲ್ಲಿ ಸುಧಾರಣಾ ಸ್ಥಳ. ಅಲ್ಲಿ ನಾವು ಅವ್ರಿಗೆ ಅನೇಕ ರೀತಿಯ ತರಬೇತಿಗಳನ್ನ ಕೊಡ್ತೀವಿ. ಆದ್ರೂ ಸಹ ಈ ರೀತಿ ಓದಿಸಿರೋದು ಖಂಡನಾರ್ಹ. ಅದನ್ನು ನಾವು ಖಂಡಿಸ್ತೀವಿ. ಓಕೆ, ನಿಮ್ಮ ಅನುಭವದ ಆಧಾರದಲ್ಲಿ ಇದೆಲ್ಲ ಕೂಡ ಹೇಳ್ತಾ ಇದ್ರಿ. ಅದೇ ಒಂದು ಅನುಭವದ ಆಧಾರದಲ್ಲಿ ಹೇಳಿ, ಇವತ್ತು ಜೈಲು ಒಳಗಡೆ ವಿಡಿಯೋ ಕಾಲ್ ಮಾಡ್ಬೋದಾ? ಮಾಡಬಾರ್ದು. ವಿಡಿಯೋ ಕಾಲ್ ಮಾಡೋಂಗಿಲ್ಲ, ಮೊಬೈಲು ಮಾಡೋಂಗಿಲ್ಲ. ನನ್ನ ಸೇವಾವಧಿಯಲ್ಲೇ ಸುಮಾರು ಸರ್ಚ್ ಮಾಡಿ 2,000 ಮೊಬೈಲ್ ನಾವು ಹೋಗಿ ST ರಮೇಶ್ ಅವ್ರ ಭೇಟಿನಲ್ಲಿ ನಾವು ಮೀಡಿಯಾದವರೆಲ್ಲ ಕರೆಸಿ ತೋರಿಸಿ. ನಾವು ಕೂಡ ಬಂದಿದ್ವಿ. ಆ ಮೊಬೈಲ್ ಎಷ್ಟು ಸೀಸ್ ಆಗಿತ್ತು ರೇಡ್ ಆಗಿದ್ದಾಗ ಅಂತೇಳಿ ಅದೆಲ್ಲ ಕೂಡ ಗಮನಿಸಿದ್ವಿ. ಆದ್ರೆ ನಮಗಿರೋ ಮಾಹಿತಿ ಪ್ರಕಾರ ಒಬ್ಬ ಆರೋಪಿ 25,000 ಕೊಟ್ರೆ ಅಲ್ಲಿರುವಂತ ಸಿಬ್ಬಂದಿನೇ ಒಂದು ಚಾರ್ಜರ್ ಕೊಡ್ತಾರೆ, ಒಂದು ಫೋನ್ ಕೊಡ್ತಾರೆ. ಅದು 1 ವಾರದ ಮಟ್ಟಿಗೆ. ಯಾವನೊಬ್ಬ ಕಿಡಿಗೇಡಿ ಮಾಡ್ತಾನೆ. ಎಲ್ಲಾ ಅಧಿಕಾರಿಗಳು, ಎಲ್ಲಾ ಸ್ಟಾಫ್ ಆ ರೀತಿ ಇಲ್ಲ. ಒಬ್ಬ ಬ್ಲಾಕ್ ಇರುತ್ತೆ, 100ರಲ್ಲಿ ಒಬ್ಬ ಇರ್ಬೋದು. ವಿ ಕೆನಾಟ್ ಬ್ಲೇಮ್ ಆಲ್ ಸ್ಟಾಫ್. ಬಟ್ ಬಹಳ ನಿಷ್ಠಾವಂತರಿದ್ದಾರೆ. ಕೆಲವರು ನೀರ್ ಬಾಟ್ಲ್ ತಗೊಂಡೋಗಿ ದುಡ್ಡಿಗೆ ಕುಡ್ಕೊಂಡು ಡ್ಯೂಟಿ ಮಾಡುವಂತವ್ರು ಇದ್ದಾರೆ, ನಾನು ನೋಡಿದ್ದೀನಿ. ರಾಜಾ ಸರ್, ಬಹಳ ನಿಷ್ಠಾವಂತ ಇರುವಂತ ಅಲ್ಲಿನ ಸಿಬ್ಬಂದಿಗಳು ಎಲ್ಲಿಂದ ಎಲ್ಲೆಲ್ಲಿ ಹೋಗ್ತಾರೆ ಟ್ರಾನ್ಸ್ಫರ್ ಆಗಿ ಅಂತ ಚೆನ್ನಾಗಿ